ಸೊ ಡಯಾಬಿಟಿಸ್ ಅಂದರೆ ಏನು, ಇದನ್ನು ಹೇಗೆ ಕಂಡುಹಿಡಿಬೋದು? HbA1c ಅಂತ ಅಂದರೆ ಏನು ಅಂತಂದರೆ 3 ತಿಂಗಳದ ಡಯಾಬಿಟಿಸ್ ಅಂದರೆ ಶುಗರ್ ಲೆವೆಲ್ಸು ನಮ್ಮ ಬಾಡಿಯಲ್ಲಿ ಹೇಗಿದೆ ಅನ್ನೋದು ಈ ಟೆಸ್ಟು ತೋರಿಸುತ್ತೆ. ಸೊ HbA1c ನಾವು ಶುಗರ್ ಇರೋರಿಗೆ 3 ತಿಂಗಳಿಗೊಂದ್ಸತ್ತೆ ನೀವು ಖಂಡಿತ ಮಾಡಿಸ್ಲೇಬೇಕಾಗತ್ತೆ. ಯಾಕಂದರೆ ದಿಸ್ ಇಸ್ ದ ಕನ್ಫರ್ಮೇಟರಿ ಟೆಸ್ಟ್ ಅಂತ ಹೇಳ್ತೀವಿ. ಕೆಲವರಲ್ಲಿ ಏನಾಗುತ್ತೆ ಅಂದರೆ ನಾನು ಡಾಕ್ಟರ್ ಹತ್ರ ಹೋದಾಗ ನನ್ನ ರಿಪೋರ್ಟ್ ನಾರ್ಮಲ್ ಇರಬೇಕು ಅಂತ ಅಂದ್ಬಿಟ್ಟು ತುಂಬ ಫಾಸ್ಟಿಂಗ್ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಲೀಲಾ ಮೋಹನ್ ಅಂತ ಹೇಳಿ. ನಾನು MBBS MD ಫಿಸಿಷಿಯನ್ ಮತ್ತು ಕೊಲಂಬಿಯಾ ಏಷ್ಯಾ ಮತ್ತು ಮಣಿಪಾಲ್ ಮತ್ತು ಮದರ್ಹುಡ್ ರೈನ್ಬೋ ಹಾಸ್ಪಿಟಲ್ಸ್ ಅಂತ ಹಾಸ್ಪಿಟಲ್ಸಲ್ಲಿ ಕನ್ಸಲ್ಟೆಂಟಾಗಿ ಕೆಲಸ ಮಾಡ್ತಿದ್ದೀನಿ. ಆಮೇಲೆ ನನ್ನ ಸ್ಪೆಷಾಲಿಟಿ ಬಂದು ಇಂಟರ್ನಲ್ ಮೆಡಿಸಿನ್ ಅಂತ ಹೇಳ್ತೀವಿ, ಜನರಲ್ ಮೆಡಿಸಿನ್ನು. ನನ್ನದೇ ಓನ್ ಸೆಂಟರ್ ಇದೆ HSR ಅಲ್ಲಿ, ಪಡಿದಮ್ ಹೆಲ್ತ್ ಕೇರ್ ಅಂತ ಹೇಳ್ತೀವಿ. ಸೊ ಇವತ್ತು ನಾವು ಏನು ಮಾತಾಡಬೇಕು ಅಂತಂದರೆ ಲೈಕ್ ಎಕ್ಸಾಂಪಲ್ ಒಂದು ಡಯಾಬಿಟಿಸ್ ಅಂತ ತಗೊಳ್ಳೋಣ. ಸೊ ಡಯಾಬಿಟಿಸ್ ಅಂದರೆ ಏನು ಅಂತ ನಿಮಗೆ ಎಲ್ಲರಿಗೂ ಗೊತ್ತಿದೆ, ಈ ನಡುವೆ ತುಂಬ ವೀಡಿಯೋಸು ಕೂಡ ಇದೆ. ಸೊ ಡಯಾಬಿಟಿಸ್ ಅಂದರೆ ಏನು? ಮಧುಮೇಹ. ಸೊ ಅದರಿಂದ ಬರೋ ಅನಾಹುತಗಳು ಅಂತ ಹೇಳ್ತೀವಿ. ಸೊ ತುಂಬಾ ಇರ್ತವೆ. ಅದು ಪ್ರತಿಯೊಬ್ಬರಿಗೂ ಈಗ ಇಂಟರ್ನೆಟ್ ಇರೋದರಿಂದ ತುಂಬ ಜನಕ್ಕೂ ಪ್ರಾಪರ್ ಇನ್ಫಾರ್ಮೇಷನ್ ಇದೆ. ಸೊ ಇವಾಗ ನಾವು ಇದನ್ನು ಹೇಗೆ ಕಂಡುಹಿಡಿಬೋದು? ಒಂದು HbA1c ಅಂತ ಹೇಳ್ತೀವಿ. ಅಂದರೆ ಇದಲ್ಲದೆ ಬೇರೆ ತುಂಬ ಟೆಸ್ಟ್ ಇದ್ದಾವೆ. ಫಾಸ್ಟಿಂಗ್ ಬ್ಲಡ್ ಶುಗರ್ ಅಂತ ಹೇಳ್ತೀವಿ, ಪೋಸ್ಟ್ ಪ್ರಾಂಡಿಯಲ್ ಬ್ಲಡ್ ಶುಗರ್ ಅಂತ ಹೇಳ್ತೀವಿ. ಅಂದರೆ ತಿನ್ನಕ್ಕೆ ಮುಂಚೆ ಒಂದು ಸತೆ ಚೆಕ್ ಮಾಡ್ತೀವಿ, ತಿಂದಾದಮೇಲೆ ಒಂದು ಸತೆ ಚೆಕ್ ಮಾಡ್ತೀವಿ. ಆಮೇಲೆ GRBS ಅಂತ ಹೇಳ್ತೀವಿ. GRBS ಅಂದರೆ ಮನೆಯಲ್ಲಿ ನಿಮ್ಮ ಹತ್ರನೇ ಗ್ಲೂಕೋಮೀಟರ್ ಅಂತ ಇರುತ್ತೆ, ಅದು ನೀವು ಮೆಡಿಕಲ್ ಶಾಪ್ಸಲ್ಲಿ ಈಸಿಯಾಗಿ ಪರ್ಚೇಸ್ ಮಾಡ್ಬೋದು. ಅದರಲ್ಲಿ ನೀವು ಡೈಲಿ ಕೂಡ ನಿಮಗೆ ಎಷ್ಟು ಸತೆ ಬೇಕು ಅಂತಂದರೆ ಆ ಸತೆ ಚೆಕ್ ಮಾಡ್ಬೋದು. ಸೊ ಈಗ HbA1c ಅಂತ ಅಂದರೆ ಏನು ಅಂತಂದರೆ 3 ತಿಂಗಳದ ಡಯಾಬಿಟಿಸ್ ಅಂದರೆ ಶುಗರ್ ಲೆವೆಲ್ಸು ನಮ್ಮ ಬಾಡಿಯಲ್ಲಿ ಹೇಗಿದೆ ಅನ್ನೋದು ಈ ಟೆಸ್ಟು ತೋರಿಸುತ್ತೆ. ಸೊ ಇದರಿಂದ ಮೇಯ್ನ್ ಉಪಯೋಗ ಏನು ಅಂತಂದರೆ, ಈಗ ಫಾಸ್ಟಿಂಗ್ ಬ್ಲಡ್ ಶುಗರು ಮತ್ತು ಪೋಸ್ಟ್ ಪ್ರಾಂಡಿಯಲ್ ಅಂತ ಹೇಳ್ತೀವಿ, ಅದು ಅವತ್ತಿನ ದಿನದ್ದು ಮಾತ್ರ ಶುಗರ್ ಲೆವೆಲ್ಸ್ ಅಂತ ತೋರಿಸುತ್ತೆ. ಈ HbA1c ಅನ್ನೋದು 3 ತಿಂಗಳದು ಆ್ಯಾವರೇಜ್ ಶುಗರ್ ಅಂತ ಹೇಳ್ತೀವಿ. ಸೊ ವಾಟ್ ಈಸ್ HbA1c ಅಂದರೆ ಇಟ್ ಈಸ್ ಅ ಗ್ಲೈಕೋಲೇಟೆಡ್ ಹಿಮೋಗ್ಲೋಬಿನ್ ಅಂತ ಹೇಳ್ತೀವಿ. ದಟ್ ಈಸ್ ಗ್ಲೈಸೇಟೆಡ್ ಹಿಮೋಗ್ಲೋಬಿನ್. ಅಂದರೆ ಏನು ಈ ಗ್ಲೈಸೇಟೆಡ್ ಅಂದರೆ ಏನು, ಹಿಮೋಗ್ಲೋಬಿನ್ ಅಂದರೆ ಏನು? ಹಿಮೋಗ್ಲೋಬಿನ್ ಅನ್ನೋದು ಒಂದು ಪ್ರೋಟೀನ್ ಅಂತ ಹೇಳ್ತೀವಿ. ಅದು ನಮ್ಮ ಬ್ಲಡ್ ಸೆಲ್ಸು ಅಂದರೆ ರೆಡ್ ಬ್ಲಡ್ ಸೆಲ್ಸು. ದೇರ್ ಆರ್ ಮೆನಿ ಬ್ಲಡ್ ಸೆಲ್ಸ್. ಒಂದು RBC ಅಂತ ಹೇಳ್ತೀವಿ, ರೆಡ್ ಬ್ಲಡ್ ಸೆಲ್ಸ್ ಅಂತ ಹೇಳ್ತೀವಿ, WBC ಅಂತ ಹೇಳ್ತೀವಿ, ವೈಟ್ ಬ್ಲಡ್ ಸೆಲ್ಸ್ ಅಂತ ಹೇಳ್ತೀವಿ, ಅದನ್ನು ಪ್ಲೇಟ್ಲೆಟ್ಸ್ ಅಂತ ಹೇಳ್ತೀವಿ, ತುಂಬ ಇದ್ದಾವೆ. ಸೊ ಆ ಥರ ರೆಡ್ ಬ್ಲಡ್ ಸೆಲ್ಸಲ್ಲಿ ಹಿಮೋಗ್ಲೋಬಿನ್ ಅನ್ನೋ ಒಂದು ಪ್ರೋಟೀನ್ ಇರುತ್ತೆ. ಈ ಪ್ರೋಟೀನು ಶುಗರನ್ನ ಕ್ಯಾರಿ ಮಾಡುತ್ತೆ ಬಾಡಿಯಲ್ಲಿ. ಸೊ ಈಗ ನಾವು ಡೈಲಿ ದಿನನಿತ್ಯ ಕಾರ್ಬೋಹೈಡ್ರೇಟ್ಸು ಅದೆಲ್ಲ ತಿಂತಾನೆ ಇರ್ತೀವಿ. ಸೊ ಶುಗರು ನಮಗೆ ಏನಾಗುತ್ತೆ ಅಂದರೆ ಅತಿ ಹೆಚ್ಚು ಪರಿಣಾಮದಲ್ಲಿ ನಮ್ಮ ಬಾಡಿಯಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈಗ HbA1c ಅಂದರೆ ಇದನ್ನು ಬ್ಲಡ್ ಟೆಸ್ಟ್ ಅಂತ ಹೇಳ್ತೀವಿ. ಇದು ನೀವು ಲ್ಯಾಬ್ಗೆ ಹೋಗಿ ಇಲ್ಲ ಯಾವುದಾದ್ರೂ ಡಾಕ್ಟರ್ ಹತ್ರನೋ ಇಲ್ಲ ಕ್ಲಿನಿಕ್ಕಲ್ಲಿ ಇಲ್ಲ ಹಾಸ್ಪಿಟ್ಲಲ್ಲಿ ಹೋದರೆ HbA1c ಅನ್ನೋ ಒಂದು ಟೆಸ್ಟನ್ನು ಮಾಡ್ತಾರೆ. ಅದರಲ್ಲಿ ನಿಮಗೆ ಬ್ಲಡ್ ಸ್ಯಾಂಪಲ್ ಡ್ರಾ ಮಾಡಿಬಿಟ್ಟು ನಿಮಗೆ ಶುಗರ್ ನಿಮಗೆ ಇದೆಯಾ ಇಲ್ಲವಾ ಅನ್ನೋದು ಅದರಲ್ಲಿ ಕನ್ಫರ್ಮ್ ಮಾಡ್ತಾರೆ. ಸೊ HbA1c ಅನ್ನೋ ಟೆಸ್ಟ್ ಇದು ತುಂಬ ಕಾಸ್ಟ್ಲಿ ಕೂಡ ಅಲ್ಲ. ಇಟ್ ಈಸ್ ವೆರಿ ಲೆಸ್ ಇನ್ ಪ್ರೈಸ್. ಮೋಸ್ಟ್ಲಿ ನಿಮಗೆ ಒಂದು 300 to 400 ರುಪೀಸಲ್ಲಿ ಮಾಡೋವಂಥ ಒಂದು ಸಣ್ಣ ಟೆಸ್ಟ್ ಇದು. ಸೊ ಪ್ರತಿಯೊಬ್ಬರು ಮಾಡಿಸ್ಕೋಬೇಕಾಗತ್ತೆ. ಸೊ ಇದರಲ್ಲಿ ವ್ಯಾಲ್ಯೂಸ್ ಹೇಗಿರುತ್ತೆ ಅಂತಂದರೆ HbA1c ದ ನಾರ್ಮಲ್ ವ್ಯಾಲ್ಯೂಸ್ ಬಂದು 6.0 ಅಂತ ಹೇಳ್ತೀವಿ, ಅಂದರೆ 6% ಅಂತ ಹೇಳ್ತೀವಿ. ಅದಕ್ಕಿಂತ ಕಮ್ಮಿ ಇರಬೇಕು. ಈಗ ಅದಕ್ಕಿಂತ ಕಮ್ಮಿ ಇದ್ದರೆ ನಿಮಗೆ ಶುಗರ್ ಇಲ್ಲ ಅಂತ ನಾವು ಕನ್ಫರ್ಮ್ ಮಾಡ್ತೀವಿ. ಆ್ಯಸ್ ಅ ಡಾಕ್ಟರ್ ವಿಲ್ ಕನ್ಫರ್ಮ್. ಸೊ 5.4, 5.5, 5.6 ಈ ಥರನೂ ಇರುತ್ತೆ. ಸೊ ಅದನ್ನು ನಾವು ಪ್ರೀ ಡಯಾಬಿಟಿಸ್ ಅಂತ ಕೂಡ ಕನ್ಫರ್ಮ್ ಮಾಡ್ತೀವಿ. ಬಟ್ 6 ಒಳಗಡೆ ಇದ್ದರೆ ಯೂಶ್ವಲಿ ನಾವು ಪ್ರೀ ಡಯಾಬಿಟಿಸ್ ಅಂತಲೂ ಅನ್ನಲ್ಲ. 5.8, 5.9 ಈ ಥರ ಇದ್ದರೆ ಪ್ರೀ ಡಯಾಬಿಟಿಸ್ ಅಂತ ಹೇಳ್ತೀವಿ. ಸೊ 6ಇಂದ 6.4, 6.5 ತನಕ ಇದ್ದರೆ ಅದನ್ನು ಶುಗರು ನಿಮಗೆ ಬರ್ತಿರ್ಬೋದು ಅನ್ನೋ ಒಂದು ಸೂಚನೆ, ಒಂದು ಕನ್ಫರ್ಮೇಷನ್ ಅಂತ ಕೂಡ ಹೇಳ್ಬೋದು. ಆಮೇಲೆ ಇದೇ HbA1c ಲೆವೆಲ್ಲು 7 ಮೇಲೆ ಹೋದರೆ ನಿಮಗೆ ಖಂಡಿತ ಶುಗರ್ ಇದೆ ಅಂತ ನಾವು ಕನ್ಫರ್ಮ್ ಮಾಡ್ತೀವಿ. ಸೊ ನಾವು ಇದನ್ನು ಹೇಗೆ ಕನ್ಫರ್ಮ್ ಮಾಡ್ಬೋದು? ಮತ್ತು ಇದನ್ನು HbA1cನ ನೀವು ಲ್ಯಾಬ್ಗೆ ಹೋದಾಗ ನೀವು 100% ಅದನ್ನು ಚೆಕ್ ಮಾಡಿಸ್ಬೋದು. ಸೊ
ಈಗ HbA1c ಅನ್ನೋದು ತುಂಬ ಕಾರಣಗಳಿಂದ ವೇರಿ ಆಗುತ್ತೆ, ಅಂದರೆ ಡಿಫ್ರೆಂಟ್ ಆಗುತ್ತೆ. ಹೇಗೆ ಅಂತಂದರೆ ಇವಾಗ ಕೆಲವರಿಗೆ ಅನಿಮಿಯಾ ಅಂತ ಹೇಳ್ತೀವಿ, ಅವರಿಗೆ ಬ್ಲಡ್ ತುಂಬ ಕಮ್ಮಿ ಇರುತ್ತೆ ಬಾಡಿಯಲ್ಲಿ. ಕಮ್ಮಿ ಇದ್ದಾಗ ರೆಡ್ ಬ್ಲಡ್ ಸೆಲ್ಸು RBCs ಅಂತ ಹೇಳ್ತೀವಿ, ಅವು ಕೂಡ ಕಮ್ಮಿ ಇರುತ್ತೆ. ಸೊ ಕಮ್ಮಿ ಇದ್ದಾಗ ಸೊ ಶುಗರು ಪ್ರೋಟೀನ್ ಅಂತ ಹೇಳ್ತೀವಲ್ಲ Hbನ, ಅದು ಕ್ಯಾರಿ ಮಾಡೋದು ಕೂಡ ಕಮ್ಮಿ ಆಗುತ್ತೆ. ಸೊ ನಾವು ಚೆಕ್ ಮಾಡಿದಾಗ ನಿಮಗೆ ಶುಗರ್ ಇದ್ದರೂ ಕೂಡ ಕಮ್ಮಿ ತೋರಿಸುತ್ತೆ. ಸೊ ಆವಾಗ ನಾವು ಮತ್ತೆ FBS, PPBS ಇಲ್ಲ GRBS ಅಂತ ಹೇಳ್ತೀವಿ. ಸೊ ಈ ಟೆಸ್ಟ್ಗಳು ಕೂಡ ಮಾಡ್ತೀವಿ. ಸೊ ನಮಗೆ ಮೇನ್ ಡಯಾಬಿಟಿಸ್ ಅಂತ ಬಂದಾಗ, ಸೊ ನಿಮ್ಗೆ ಆಲ್ರೆಡಿ ಎಲ್ಲ ಗೊತ್ತಿದೆ, ಡಯಾಬಿಟಿಸು ತುಂಬ ಥರ ಇದೆ. ಟೈಪ್ 1 ಡಯಾಬಿಟಿಸ್ ಅಂತ ಹೇಳ್ತೀವಿ, ಟೈಪ್ 2 ಡಯಾಬಿಟಿಸ್ ಅಂತ ಹೇಳ್ತೀವಿ, ಆಮೇಲೆ ಜುವೆನೈಲ್ ಡಯಾಬಿಟಿಸ್ ಅಂತ ಹೇಳ್ತೀವಿ, ಲಾಡಾ ಅಂತ ಹೇಳ್ತೀವಿ, ಅಂದರೆ ಆಟೋ ಇಮ್ಯೂನ್ ಡಿಸೀಸಿಂದ ಬರೋ ಶುಗರ್ ಅಂತ ಹೇಳ್ತೀವಿ, ಮೋಡಿ ಮೆಚುರಿಟಿ ಆನ್ಸೆಟ್ ಆಫ್ ಡಯಾಬಿಟಿಸ್ ಇನ್ ಯಂಗ್ ಅಂತ ಹೇಳ್ತೀವಿ. ದರ್ ಆರ್ ಮೆನಿ ವೆರೈಟೀಸ್ ಆಫ್ ಶುಗರ್. ಸೊ ಇದನ್ನು ಪ್ರತಿಯೊಂದು ಶುಗರನ್ನು ಕೂಡ ನಾವು HbA1c ಟೆಸ್ಟಲ್ಲಿ ನಾವು ಈಸಿಯಾಗಿ ನಾವು ಕಂಡುಹಿಡಿಬೋದು. ಆಮೇಲೆ ಶುಗರ್ ಬಂದ ಮೇಲೆ ಏನು ಮಾಡಬೇಕು ಅನ್ನೋದು ಕೂಡ ನಿಮಗೆಲ್ಲರಿಗೂ ಗೊತ್ತಿದೆ. ಸೊ ಮೇನ್ ಈ ಟೆಸ್ಟ್ ಇಂಪಾರ್ಟೆನ್ಸ್ ಏನು ಅಂತಂದರೆ, ಅಟ್ಲೀಸ್ಟ್ ನೀವು 3 ತಿಂಗಳಿಗೆ ಒಂದ್ಸತ್ತೆ, ಇವಾಗ ಶುಗರ್ ಇರೋರು ಅಟ್ಲೀಸ್ಟ್ 3 months ಒನ್ಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಇವಾಗ ಶುಗರ್ ಇಲ್ದಿರೋರು ಅವಾಗ ಚೆಕ್ ಮಾಡಿಸ್ಬೋದು, 6 ತಿಂಗಳಿಗೆ ಒಂದ್ಸತ್ತೆ, ಇಲ್ಲ ಅಂದರೆ ವರ್ಷಕ್ಕೊಂದ್ಸತ್ತೆ ಕೂಡ ಚೆಕ್ ಮಾಡಿಸ್ಬೋದು. ಚೆಕ್ ಮಾಡಿಸಿದಾಗ ಆಗ ಶುಗರ್ ಏನಾದರೂ ಇದೆ ಅಂದಾಗ ನಿಮ್ಮ ಡಾಕ್ಟರ್ನ ಡೈರೆಕ್ಟಾಗಿ ಮೀಟ್ ಮಾಡಿ ಅವ್ರು ಕೊಡೋ ಸೂಚನೆಯನ್ನು ನೀವು ತಗೊಂಡು ನಿಮ್ಮ ಶುಗರ್ನ ಕಂಟ್ರೋಲ್ ಮಾಡಿಕೊಂಡು ತುಂಬ ಆರೋಗ್ಯವಾಗಿ ಇರ್ಬೋದು. ಸೊ HbA1c ನಾವು ಶುಗರ್ ಇರೋರಿಗೆ 3 ತಿಂಗಳಿಗೆ ಒಂದ್ಸತ್ತೆ ನೀವು ಖಂಡಿತ ಮಾಡಿಸ್ಲೇಬೇಕಾಗತ್ತೆ. ಯಾಕಂದರೆ ದಿಸ್ ಇಸ್ ದ ಕನ್ಫರ್ಮೇಟರಿ ಟೆಸ್ಟ್ ಅಂತ ಹೇಳ್ತೀವಿ. ಯಾಕೆ ಅಂತಂದರೆ ಈಗ ನೀವು ಇವತ್ತಿನ ದಿನ ಶುಗರ್ ಮಾಡಿಸ್ತೀರಿ, ಏನು FBBS ಇಲ್ಲ PPBS ಅಂತ ಹೇಳ್ತೀವಿ, ಫಾಸ್ಟಿಂಗ್ ಬ್ಲಡ್ ಶುಗರ್. ಕೆಲವರಲ್ಲಿ ಏನಾಗುತ್ತೆ ಅಂದರೆ, ನಾನು ಡಾಕ್ಟರ್ ಹತ್ರ ಹೋದಾಗ ನನ್ನ ರಿಪೋರ್ಟ್ ನಾರ್ಮಲ್ ಇರಬೇಕು ಅಂತ ಅಂದ್ಬಿಟ್ಟು ತುಂಬ ಫಾಸ್ಟಿಂಗ್ ಮಾಡ್ತಾರೆ. ಅಂದರೆ ಲೈಕ್ ನಾರ್ಮಲ್ ಫಾಸ್ಟಿಂಗ್ ಬಂದು ನಾವು ಒಂದು 7 to 8 hours ಅಂತ ಹೇಳ್ತೀವಿ, ಕೆಲವರು 12 hours 13 hours ಮಾಡ್ತಾರೆ. ಯಾಕಂದರೆ ಡಾಕ್ಟರ್ ಹತ್ರ ನನ್ನ ರಿಪೋರ್ಟ್ ತೊಗೊಂಡು ಹೋದ್ಮೇಲೆ, ಇದು ಮಕ್ಕಳು ಸ್ಕೂಲ್ ರಿಪೋರ್ಟ್ ಕಾರ್ಡಲ್ಲಿ ತೊಗೊಂಡೋಗಿ ತೋರಿಸ್ತಾರಲ್ಲ, ಅದೇ ಥರ ನನ್ನ ಹತ್ರ ಬಂದು ಇಲ್ಲ ಡಾಕ್ಟರ್ಸ್ ಹತ್ರ ಬಂದು ರಿಪೋರ್ಟ್ ತೋರಿಸ್ತಾರೆ, ಸರ್ ನನ್ನ ಶುಗರ್ ನೋಡಿ ತುಂಬ ಕಮ್ಮಿ ಇದೆ, ನನಗೆ ಟ್ಯಾಬ್ಲೆಟ್ಸ್ ಕಮ್ಮಿ ಮಾಡಿ, ಈ ಥರ ಅಂತ ಕೇಳ್ತಾರೆ. ಅದು ತುಂಬ ತಪ್ಪಾಗುತ್ತೆ. ಯಾಕೆ ಅಂತಂದರೆ ನಾನು ಹೇಳ್ದಂಗೆ ಈಗ ಫಾಸ್ಟಿಂಗ್ ಬ್ಲಡ್ ಶುಗರು ಒಂದು 8 hours ಫಾಸ್ಟಿಂಗ್ ಇರಬೇಕು. ಅದ್ರ ಮೇಲೆ ಇದ್ದರೆ ತುಂಬ ಈ ವ್ಯಾಲ್ಯೂಸ್ ಅಂತ ಹೇಳ್ತೀವಲ್ಲ, ಅದು ತುಂಬ ವೇರಿ ಆಗುತ್ತೆ. ಅದೇ ಥರ ಪೋಸ್ಟ್ ಪ್ರಾಂಡಿಯಲ್ ಬ್ಲಡ್ ಶುಗರ್ ಅಂದರೆ ತಿಂದ ಮೇಲೆ ಒಂದು 2 hours ಆದಮೇಲೆ ಮತ್ತೆ ಮಾಡಿಸ್ತೀವಿ. ಇವಾಗ 2 hours ಆದಮೇಲೆ ಮಾಡಿಸೋದು ಕೂಡ ಕೆಲವರು ತಿನ್ನೋದೇ ಇಲ್ಲ, ನಾವು ತಿಂದ್ಬಿಟ್ಟು ಬನ್ನಿ, ತಿಂದು ಸ್ಯಾಂಪಲ್ ಕೊಡಿ ಅಂತ ಹೇಳ್ತೀವಿ, ಆದರೂ ಕೂಡ ಅವರು ತಿಂದು ಬರಲ್ಲ, ರಿಪೋರ್ಟ್ ನಾರ್ಮಲ್ ಆಗಿ ಬರಲಿ ಅಂತ ಹೇಳಿ. ಬಟ್ ಆದರೆ ಈಗ ಕೆಲವ್ರು ಏನು ಮಾಡ್ತಾರೆ, ಕೆಲವರು ಈಗ ಎಕ್ಸಾಂಪಲ್ ನಾನು ನಿಮಗೆ ಅರ್ಥ ಆಗಬೇಕು ಅಂತಂದರೆ, ಈಗ ಪೋಸ್ಟ್ ಪ್ರಾಂಡಿಯಲ್ ಬ್ಲಡ್ ಶುಗರ್ ತಿಂದಾದ್ಮೇಲೆ ಮಾಡಿಸೋ ಶುಗರ್ ಅಂತ ಯಾವುದು ಹೇಳ್ತೀವೋ, ಅದನ್ನು ನೀವು 1 kg ಸ್ವೀಟ್ಸ್ ತಿಂದ್ಬಿಟ್ಟು ಬಂದರೆ ಏನಾಗುತ್ತೆ, ಅದು ತುಂಬ ಹೆಚ್ಚು ತೋರಿಸುತ್ತೆ. ಸೊ ನಾರ್ಮಲ್ ಶುಗರ್ ಲೆವೆಲ್ಸ್ ಬಂದು ನಿಮಗೆಲ್ಲ ಗೊತ್ತಿದೆ, 100ರಿಂದ 120 ಫಾಸ್ಟಿಂಗ್ ಇರಬೇಕು. ಆಮೇಲೆ ತಿಂದಾದಮೇಲೆ ಒಂದು 140ರಿಂದ 150 ತನಕ ಯೂಶ್ವಲಿ ಇರಬೇಕು. ಸೊ ಈಗ ಏನು ಆಗುತ್ತೆ ಅಂತಂದರೆ, ಇವತ್ತು ಮಾಡಿಸಿದಾಗ FBS PPBS ಮಾಡಿಸಿದಾಗ ನಿಮಗೆ ಫಾಲ್ಸ್ ರಿಪೋರ್ಟ್ಸ್ ಬರುತ್ತೆ. ಸೊ ಹಾಗಾಗಿ ಈ ಒಂದು ಕನ್ಫರ್ಮೇಷನ್ ಟೆಸ್ಟನ್ನೇ HbA1c ಅಂತ ಕರಿತೀವಿ. ದಯವಿಟ್ಟು ಇದನ್ನು ಎಲ್ಲರೂ ಶುಗರ್ ಇರೋರು 3 ತಿಂಗಳಿಗೆ ಒಂದ್ಸತ್ತೆ ಮಾಡಿಸ್ಬೇಕು, ಇಲ್ದಿರೋರು ಅಟ್ಲೀಸ್ಟ್ 6 ತಿಂಗಳಿಗೆ ಒಂದ್ಸತೆನೋ ಇಲ್ಲ ವರ್ಷಕ್ಕೊಂದ್ಸತೆನೋ ಮಾಡಿಸ್ಬೇಕು. ವಯಸ್ಸಾಗಿರೋರು 30 ವರ್ಷ ಮೇಲೆ ಆಗಿರೋರು ಇಲ್ಲ 40 ವರ್ಷ ಮೇಲೆ ಆಗಿರೋರು ಖಂಡಿತ 6 ತಿಂಗಳಿಗೆ ಒಂದ್ಸತೆ ಮಾಡಿಸ್ಬೇಕು. ಹೆಂಗಾಗಿರೋರು ಒಂದು 20 ವರ್ಷ 25 ವರ್ಷ ಅವರು ವರ್ಷಕ್ಕೊಂದ್ಸತೆ ಮಾಡಿಸಿದ್ರೆ ಅದನ್ನು ಕೂಡ ನಡೆಯುತ್ತೆ. ಯಾಕಂದರೆ ಕಂಪ್ಲೀಟ್ ಹೆಲ್ತ್ ಚೆಕ್ ಅಂತ ಮಾಡಿಸ್ಬೋದು. ಇವಾಗ ಅದರಲ್ಲಿ ನೀವು ಮಾಡಿಸಿದಾಗ ಇವಾಗ ಪ್ರತಿಯೊಂದು ಟೆಸ್ಟಲ್ಲಿ HbA1c ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.